ವೀಕ್ಷಕರೇ ನಮಸ್ಕಾರ. ತುಳುನಾಡಿನ ಕಂಬಳದ ವಲಯದಲ್ಲಿ ಕಳೆದ 4-5 ದಿನಗಳಿಂದ ಚರ್ಚೆ ಆಗ್ತಾ ಇದೆ. ಅದು ಕಂಬಳದ ಭೀಷ್ಮ ಗುಣಪಾಲ್ ಕಡಂಬ ಅವರಿಗೆ ಮಾಡಿದಂತಹ ಅವಮಾನದ ಬಗ್ಗೆ ಸಾಕಷ್ಟು ಜೋರಾಗಿ ಚರ್ಚೆಗಳು ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಕಡಂಬರ ಪರವಾದಂತಹ ಅಭಿಮಾನಿಗಳ ವರ್ಗ ಯಾರು ಅವಮಾನ ಮಾಡಿದ್ದಾರೆ ಅವರು ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು ಅನ್ನೋವನ್ನ ಆಗ್ರಹ ಮಾಡಿದ್ದಾರೆ. ಇದರ ಹಿನ್ನೆಲೆಯನ್ನು ಗಮನಿಸ್ತಾ ಹೋದರೆ ಕಳೆದ ಶನಿವಾರ ಮತ್ತು ಆದಿತ್ಯವಾರ ಮಂಗಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಮಂಗಳೂರು ಕಂಬಳ ಆಯಿತು. 9ನೇ ವರ್ಷದ ಅದ್ದೂರಿ ಕಂಬಳ. ರಾತ್ರಿ ಬಹಳ ಫೈಟ್ನ ಸಾಲು ಕಂಬಳದ ಕೋಣಗಳದ್ದಾಗಿತ್ತು. ಹಾಗಾಗಿ ಮೈಕ್ ಪಾಯಿಂಟಲ್ಲಿ ಇದ್ದಂಥವರು ಗುಣಪಾಲ ಕಡಂಬ ಸುಮಾರು 55 ವರ್ಷಗಳ ಕಾಲ ಕಂಬಳದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು. ಜೊತೆಗೆ ಕಂಬಳದ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿದವರು. ಕಂಬಳ ಅಂದರೆ ಅದು ಕಡಂಬ ಅನ್ನೋದ್ರ ಮಟ್ಟಿಗೆ ಅವರು ಜನಜನಿತರಾಗಿದ್ದಾರೆ. ಜೊತೆಗೆ ಕಂಬಳದ ಬಗ್ಗೆ ಆಗು ಹೋಗುಗಳು, ಕಂಬಳದ ಸಂಪೂರ್ಣವಾದ ಇತಿಹಾಸವನ್ನು ಅವರೇ ತಿಳ್ಕೊಂಡಿದ್ದ ಕಾರಣಕ್ಕಾಗಿ ಅವರನ್ನು ಕಂಬಳದ ಯೂನಿವರ್ಸಿಟಿ ಅಂತಾನೆ ಅಭಿಮಾನಿಗಳು ಕರೀತಾರೆ. ಅಷ್ಟರ ಮಟ್ಟಿಗೆ ಅವರು ಜನಜನಿತರಾಗಿದ್ದಾರೆ. ಅವರು ಮೈಕ್ ಪಾಯಿಂಟ್ನಲ್ಲಿ ರಾತ್ರಿಯ ವೇಳೆ ಇದ್ದರು. ಬಹಳಷ್ಟು ತೀವ್ರವಾದ ಸ್ಪರ್ಧೆ ಆ ಸಂದರ್ಭದಲ್ಲಿ ಎರಡೂ ಜೊತೆ ಕೋಣಗಳ ನಡುವೆ ಏರ್ಪಾಟಿತ್ತು. ಹಾಗಾಗಿ ಗಂತ ಅಂತ ಹೇಳ್ತೀವಿ, ಅಂದರೆ ಕಂಬಳದ ಕೋಣಗಳನ್ನು ಬಿಡುವಂಥ ಸ್ಥಳ. ಆ ಭಾಗದಲ್ಲಿ ಸುಮಾರಷ್ಟು ಪ್ರೇಕ್ಷಕರ ವರ್ಗ ಕೂಡ ಇತ್ತು. ಕಂಬಳದ ಕೋಣಗಳನ್ನು ಬಿಡಬೇಕು ಅನ್ನೋಷ್ಟರಲ್ಲಿ ಕಡಂಬರು ಮತ್ತೆ ಅಲ್ಲಿ ಮಾತಾಡ್ತಾ ಇದ್ರು. ಅಂದರೆ ಅವರು ಅಪೋಸಿಟ್ ಸೈಡಲ್ಲಿ ಮಂಜೊಟ್ಟಿ ಭಾಗದಲ್ಲಿ ಮೈಕ್ ಪಾಯಿಂಟಲ್ಲಿ ಇದ್ದಂಥವರು. ಹಾಗಾಗಿ ಅವರು ಮಾತಾಡ್ತಿರುವಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ರೀತಿಯಾಗಿ ಕ್ಲಾಶ್ ಆಯಿತು. ಅಂದರೆ ಈ ಭಾಗದಲ್ಲಿ ಮತ್ತು ಆ ಭಾಗದಲ್ಲಿ ಇದ್ದಂಥವರಿಗೆ ಆ ಕಡಂಬರ ಮಾತುಗಳು ಸ್ವಲ್ಪ ಮಟ್ಟಿಗೆ ಇರುಸು ಮುರುಸನ್ನು ತಂದುಕೊಟ್ಟಿತ್ತು. ಯಾಕೆಂದರೆ ಕಂಬಳದ ಕೋಣಗಳು ಇನ್ನೇನು ಬಿಡುತ್ತಾರೆ ಅನ್ನೋಷ್ಟರಲ್ಲಿ ಅಲ್ಲಿ ಕಡಂಬರು ಮತ್ತೆ ಮಾತಾಡ್ತಾರೆ ಮೈಕ್ನಲ್ಲಿ. ಹಾಗಾಗಿ ಈ ಭಾಗದಲ್ಲಿದ್ದಂಥ ಬಜ್ಪೆ ಅರುಣ್ ಶೆಟ್ಟಿ ಅವರು ಕಂಬಳದ ಭೀಷ್ಮನಿಗೆ ಏಕವಚನದಲ್ಲಿ ಮೈಕ್ನಲ್ಲಿ ಬೈತಾರೆ. ಅದು ಮತ್ತು ಆ ವಿವಾದ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಸುದ್ದಿ ಆಗುತ್ತೆ. ಸಾಮಾಜಿಕ ಜಾಲತಾಣಗಳಲ್ಲಿ ದೊಡ್ಡ ಮಟ್ಟಿನಲ್ಲಿ ಹಬ್ಬತ್ತೆ. ಯಾಕೆಂದರೆ ಎರಡು ವಿಚಾರ ಇರುವಂಥದ್ದು ಈ ಭಾಗದಲ್ಲಿ ಮತ್ತು ಗಂತ್ ಮತ್ತು ಮಂಜೋಟೆಯಲ್ಲಿ ಇರುವಂಥವರು ಮೈಕ್ನಲ್ಲಿರುವಂಥವರು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ಮೈಕನ್ನು ವರ್ಗಾಯಿಸುವಂತಿಲ್ಲ. ಅವರೇ ಆ ಮೈಕ್ನಲ್ಲಿ ತಮ್ಮ ಕರ್ತವ್ಯವನ್ನು ಕೆಲಸ ಮಾಡಬೇಕಾಗತ್ತೆ. ಆದರೆ ಗಂತ್ ಭಾಗದಲ್ಲಿದ್ದಂಥ ಯಶವಂತ್ ಎಂಬುವರು ಅರುಣ್ ಅವರಿಗೆ ಮೈಕ್ ಕೊಟ್ಟದ್ದಾದರೂ ಯಾಕೆ, ಉದ್ದೇಶಪೂರ್ವಕವಾಗಿ ಆ ಮೈಕನ್ನು ಕೊಟ್ರ ಅನ್ನೋದ್ರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಹಲವು ವಿಡಿಯೋಗಳು ಈಗ ಬಯಲಾಗ್ತಾ ಇದೆ. ಯಶವಂತ್ ಅನ್ನೋರು ಅರುಣ್ ಶೆಟ್ಟಿ ಅವರಿಗೆ ಮೈಕನ್ನು ಹೀಗೆ ತೋರಿಸೋದು ಕೂಡ ಈಗ ನೋಟೆಡ್ ಆಗಿರುವಂಥದ್ದು. ಇದನ್ನು ಕಂಬಳ ಅಭಿಮಾನಿಗಳು ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏಕವಚನದಲ್ಲಿ ಒಬ್ಬ ಹಿರಿಜೀವ ಮತ್ತು ಕಂಬಳವ ಇಷ್ಟು ದೊಡ್ಡ ಮಟ್ಟಿನಲ್ಲಿ ಪ್ರಚಾರ ಆಗಬೇಕಾದ್ರೆ, ಕಂಬಳ ಇವತ್ತಿಗೂ ಕೂಡ ಉಳಿಬೇಕಾದ್ರೆ ಪೇಟದವರ ಅಷ್ಟು ದೊಡ್ಡ ಹೋರಾಟದ ನಡುವೆಯೂ ಕೂಡ ಕಂಬಳದವನ್ನು ಯಶಸ್ವಿಯಾಗಿ ಕೋರ್ಟ್ನಲ್ಲಿ ಅದರ ಬಗ್ಗೆ ಸಾಕಷ್ಟು ದಾಖಲೆಗಳನ್ನು ಕೊಟ್ಟು ಅದರ ಬಗ್ಗೆ ಹೋರಾಟವನ್ನು ಮಾಡಿದಂಥ ಕಡಂಬರಿಗೆ ಏಕವಚನದಲ್ಲಿ ತುಂಬಿದ ಸಭೆಯಲ್ಲಿ ಈ ರೀತಿಯಾಗಿ ಅವಮಾನ ಮಾಡೋದು ಅದು ಸಹಿಸೋಕೆ ಅಸಾಧ್ಯ ಅನ್ನೋದನ್ನು ಕಂಬಳ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಸುಮಾರು 4-5 ದಿನಗಳಿಂದ ಈ ರೀತಿಯಾಗಿ ದೊಡ್ಡ ಮಟ್ಟಿನ ಚರ್ಚೆ ಆಗ್ತಾ ಇದೆ. ಇದೀಗ ಚರ್ಚೆ ಒಂದು ಹಂತವನ್ನು ಮೀರಿ ಹೋಗ್ತಾ ಇದೆ. ಈ ಬಗ್ಗೆ ಕಂಬಳದ ಭೀಷ್ಮ ಗುಣಪಾಲ್ ಕಡಂಬರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಒಂದು ತಂಡ ವ್ಯವಸ್ಥಿತವಾಗಿ ನನ್ನನ್ನು ಮುಗಿಸುವಂಥ, ನನ್ನನ್ನು ತೇಜೋವಧೆ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇದೆ. ಯಾಕೆಂದರೆ ನಾನು ಕಂಬಳ ಶಿಸ್ತುಬದ್ಧವಾಗಿ ಆಗಬೇಕು. ಯಾವ ರೀತಿಯಾಗಿ ಸಾಂಪ್ರದಾಯಿಕ ಮತ್ತು ಆಧುನಿಕ ಟಚ್ಚನ್ನು ಪಡೆದರೂ ಕೂಡ ಕಂಬಳದ ಶಿಸ್ತು ಅದು ಶಿಸ್ತಿನ ರೂಪದಲ್ಲಿ ಇರಬೇಕು. ಅದು ಎಲ್ಲೂ ಕೂಡ ತನ್ನ ಎಲ್ಲೆಯನ್ನು ಮೀರಬಾರ್ದು ನಿಟ್ಟಿನಲ್ಲಿ ಸಾಕಷ್ಟು ಹೋರಾಟವನ್ನು ಮಾಡ್ತಾ ಇದ್ದೇನೆ. ಜೊತೆಗೆ ಕಂಬಳದ ಕರೆಯಲ್ಲಿ ಕೂಡ ಅದೇ ಶಿಸ್ತನ್ನು ಕಾಪಾಡಬೇಕೆಂಬ ನಿಯಮವನ್ನು ಜಾರಿಗೆ ತರುವಲ್ಲಿ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆದರೆ ಕೆಲವೊಂದು ಪಟ್ಟಬದ್ಧ ಹಿತಾಸಕ್ತಿಗಳಿಗೆ ಈ ಒಂದು ನಿಯಮ ಅವರಿಗೆ ಇರುಸು ಮುರುಸನ್ನು ತಂದು ಕೊಡ್ತಾ ಇದೆ. ಹಾಗಾಗಿ ಅದೇ ಉದ್ದೇಶದಿಂದ ನನ್ನನ್ನು ಬಹಿರಂಗವಾಗಿ ತೇಜೋವಧೆ ಮಾಡಬೇಕು ನಿಟ್ಟಿನಲ್ಲಿ ಈ ರೀತಿಯಾಗಿ ಏಕವಚನದಲ್ಲಿ ನನ್ನನ್ನು ಬೈದಿರ್ಬೋದೆಂಬ ಅಭಿಪ್ರಾಯವನ್ನು ಗುಣಪಾಲ್ ಕಡಂಬ ಅವರು ಕೊಡ್ತಾ ಇದ್ದಾರೆ. ಆದರೆ ಇದಕ್ಕೆ ಅಭಿಮಾನಿಗಳ ವರ್ಗ ದೊಡ್ಡ ಮಟ್ಟಿನಲ್ಲಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಆ ಏಕವಚನ ಮಾತನ್ನು ಆಡಿರುವಂಥ ಅರುಣ್ ಶೆಟ್ಟಿ ಎಂಬುವರ ಬಗ್ಗೆ ಅವರು ಮುಂದಿನ ಕಂಬಳದಲ್ಲಿ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು, ಇಲ್ಲಾಂದರೆ ಹೋರಾಟ ಮಾಡೋದಾಗಿ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಶುಕ್ರವಾರ ಅಂದರೆ ನಾಳೆ ಈ ಬಗ್ಗೆ ಮೂಡಬಿದ್ರೆಯಲ್ಲಿ ಗುಣಪಾಲ ಕಡಂಬರ ಅಭಿಮಾನಿಗಳ ವರ್ಗ ಒಂದು ಸಭೆಯನ್ನು ಕರೆದಿದೆ. ಇದರ ನಡುವೆ ಕಂಬಳದ ಅಧ್ಯಕ್ಷ ಬೆಳಪು ದೇವಿಪ್ರಸಾದ್ ಶೆಟ್ಟಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಗೊಂದಲಗಳು ಇರೋದು ಕೂಡ ಹೌದು, ಆದರೆ ಈ ವಿವಾದ ಇವತ್ತು ನಿನ್ನೆದಲ್ಲ, ಸಾಕಷ್ಟು ಸಮಯದಿಂದ ಗೊಂದಲಗಳು ಆಗ್ತಾ ಇತ್ತು. ಆದರೆ ಈ ರೀತಿಯಾಗಿ ಬಹಿರಂಗ ವೇದಿಕೆಯಲ್ಲಿ ಅವಮಾನ ಮಾಡೋದು ಅದು ಕ್ಷಮಿಸೋಕೆ ಅಸಾಧ್ಯ. ಅದನ್ನು ವಿಷಾದಪಡಿಸ್ತೇವೆ, ಅದಕ್ಕೆ ತೀವ್ರವಾದ ಖಂಡನೆಯನ್ನು ವ್ಯಕ್ತಪಡಿಸ್ತೇವೆ. ಆದರೆ ಕಂಬಳ ಅನ್ನುವಂಥದ್ದು ಒಂದು
ಮನೆ ಇದ್ದಾಗೆ ಸ್ಪರ್ಧೆ ಇದ್ದಂಥ ಸಂದರ್ಭದಲ್ಲಿ ಈ ರೀತಿಯ ಪೈಪೋಟಿಗಳು, ಮನಸ್ತಾಪಗಳು, ವಾದ ವಿವಾದಗಳು ಇದ್ದೇ ಇರುತ್ತೆ. ಆದರೆ ಅದನ್ನು ಮುಂಚೂಣಿಗೆ ತಂದು ಕಂಬಳವನ್ನು ದಮನಿಸುವಂಥ ಪ್ರಕ್ರಿಯೆಗಳು ಯಾರೂ ಕೂಡ ಮಾಡೋದು ಬೇಡ. ಅದಕ್ಕೆ ನಾವು ಹಿರಿಯರು ಕೂತು ಪರಿಹಾರವನ್ನು ಕೈಗೊಳ್ತೀವಿ. ಕಡಂಬರಿಗೆ ಆದಂಥ ಅವಮಾನದ ಬಗ್ಗೆ ಸಾಕಷ್ಟು ಆಕ್ಷೇಪಗಳು ನಮ್ಮದೂ ಕೂಡ ಇದೆ. ಆದರೆ ಯಾರು ಅದನ್ನು ಮಾಡಿದ್ದಾರೆ, ಒಂದು ರೀತಿಯಾಗಿ ಸಮಾಧಾನದಿಂದ ಸಮಚಿತ್ತದಿಂದ ಅದನ್ನು ಕೂತು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತೀವಿ. ಕಂಬಳವ ಮುಂದೆ ಹೋಗಬೇಕಾದ್ರೆ ಈ ರೀತಿಯ ಕೂತು ಬಗೆಹರಿಸಿ ಮಾತನಾಡುವಂಥ ಕೆಲಸಗಳು ಕೂಡ ಆಗಬೇಕಾಗಿದೆ. ಹಾಗಾಗಿ ಆ ಕೆಲಸವನ್ನು ನಾವು ಮಾಡ್ತೀವಿ ಅನ್ನೋದನ್ನು ಬೆಳಪು ದೇವಿಪ್ರಸಾದ್ ಶೆಟ್ಟಿ ಅವರು ಈಗಾಗಲೇ ಹೇಳಿದ್ದಾರೆ. ನಾನು ಆಗ ಕೇಳಿದೆ, ನಾವು ಯಾವಾಗಲೂ ಸಾಮಾನ್ಯವಾಗಿ ಕಂಬಳದ ಚೌಕಟ್ಟು ಬಿಟ್ಟು ಮಾತಾಡೋದಿಲ್ಲ. ನಾನು ಆ ಕಡೆಯಲ್ಲಿ ಏನಾದರೂ ಕೋಣಗಳು ಬಿಡಲಿಕ್ಕಿದ್ದರೆ ಹೇಳಿ ನಿಲ್ಲಿಸ್ತೇವೆ ನಾವು ಅಂತ ಆಗಲೂ ಕೂಡ ಹೇಳಿದೆ. ಅಷ್ಟೊತ್ತಿಗೆ ಸ್ವಲ್ಪ ದರ್ಪದ ಸ್ವರದಲ್ಲಿ ಸ್ವಲ್ಪ ಇದರಲ್ಲಿ ಮೈಕ್ ಬಂದ್ ಮಗ್ದಿಲ್ಲ ಅಂತೇನೋ ಬಂತು. ನಾನು ಬಂದ್ ಮಾಡಿಟ್ಟೆ. ಆಮೇಲೆ ಕೇಳಿದೆ, ಯಾರು ಮಾತಾಡೋದು ಅಂತ. ಯಾನಿ ಅಂತೇಳಿ ಅವ್ರ ಹೆಸರು ಹೇಳಿದರು. ನನಗೆ ಆಗ ಸ್ವಲ್ಪ ನೋವಾಯಿತು, ಮನಸ್ಸಿಗೆ ಬೇಸರ ಆಯಿತು. ಆದರೆ ಇದು ನನಗೆ ಹೊಸತಲ್ಲ, ಇಂಥದ್ದೆಲ್ಲ ಇನ್ಸಿಡೆಂಟ್ಸ್ಗಳು ನಡೆಯುವುದು. ನನ್ನನ್ನು ಶಾರ್ಪ್ ಶೂಟರ್ಸ್ ತೆಗಿತೇವೆ ಹಾಗೆ ಹೀಗೆ ಅಂತ ಹೇಳಿದವರು ಎಲ್ಲ ಇದ್ದಾರೆ. ನಾನು ಅಲ್ಲಿಂದ ಬಹಳ ತಾಳ್ಮೆ ವಹಿಸಿದೆ. ಅದಕ್ಕಿಂತ ಮುಂಚೆ ನಾನು ಹೋದಾಗ ಕಂಬಳಕ್ಕೆ ಮುಚ್ಚೂರು ಕಲ್ಕುಡೆ ಬಂದು ನನಗೆ ಸ್ವಲ್ಪ ರ್ಯಾಶ್ ಮಾತಾಡಿ ಏಕವಚನದಲ್ಲಿ ಮಾತಾಡಿ ಎಲ್ಲ ಹೋಗಿದ್ದೆ. ಇವತ್ತು ನೀನು ಕಮಿಟಿಯ ಬಗ್ಗೆ ಮಾತಾಡಿದ್ದೆಲ್ಲ ಭಾಳ, ಅಂದರೆ ಅದರ ಹಿಂದಿನ ಕಂಬಳ ಒಕ್ಕಾಡಿ ಗೋಳಿ ಕಂಬಳವನ್ನು ನಿಲ್ಲಿಸಲಿಕ್ಕೆ ಈ ಕಮಿಟಿಯವರು ಕೋರ್ಟಿಗೆ ಹೋಗಿದ್ದರು. ಕೋರ್ಟಿನಲ್ಲಿ ಚೀಮಾರಿ ಕಳಿಸಿದರು. ಆಮೇಲೆ ಆ ಕಂಬಳವನ್ನು ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸೇರಿಸಬಾರ್ದು ಅಂತೇಳಿ ಅಧ್ಯಕ್ಷರು ಅದರ ಬಗ್ಗೆ ಸಾಕಷ್ಟು ಪ್ರಯತ್ನ ಮಾಡಿದರು. ಅದು ಆಗಲಿಲ್ಲ. ನಾನು ಒಕ್ಕಾಡಿ ಗೋಳಿ ಕಂಬಳದ ಒಂದು ಘನತೆ ಗೌರವ ಹೇಳುವಾಗ ಯಾರ ಹೆಸರು ಹೇಳಲಿಲ್ಲ. ಆದರೂ ಕೂಡ ಈ ಜಾಗದ ಸತ್ಯ ಜನರ ಪ್ರಯತ್ನದಿಂದಾಗಿ ಇದು ನಡೀತಾ ಇದೆ. ಒಬ್ಬರು ಗಿಡ್ಡ ಆದದ್ದಕ್ಕೆ ತೋಟದಲ್ಲಿ ಜಾಗ ಕೊಟ್ಟು ಕರೆ ಊಟ ಮಾಡಲಿಕ್ಕೆ ಕೊಟ್ಟರು. ಹೇಳಿದ್ದಾಗಲಿಲ್ಲ ಬಂದು ನಾನು ಮೈಕ್ ಹಿಡಿದು ಕೂತ್ಕೊಂಡು ಶಬ್ದ ಆಗುವಾಗಲಿ. ಅದಕ್ಕಿಂತ ಮುಂಚೆ ನನಗೆ ಗೊತ್ತಾದ ಮುಲ್ಕಿಯಲ್ಲಿ ಕಡಂಬೆ ಬತ್ತನ್ನು ಮೈಕ್ ಬರಬಲ್ಲಿ ಇಂಥ ಮುಚ್ಚೂರು ಕಲ್ಕಡೆದಿತ್ತಂತೆ. ಕಂಬಳ ಬ್ರಿಜೇಶ್ ಚೌಟ್ರದ್ದು. ನನಗೆ ಹೇಳಿದ್ದು ಬ್ರಿಜೇಶ್ ಚೌಟ್ರು ಬರಲಿಕ್ಕೆ. 8 ವರ್ಷ ಇದ್ದು ಹೋದದ್ದು ನಾನು ಅವರಿಗೋಸ್ಕರ, ಮತ್ತು ಕಂಬಳಕ್ಕೋಸ್ಕರ ಹೋದದ್ದು. ನಾನು ಹೇಳಿದೆ ಅವನಿಗೆ, ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಅಂತ ನಿನ್ನ ಹತ್ರ ಕೇಳಿ ನಾನು ಕಲಿಬೇಕಾಗಿಲ್ಲಪ್ಪ ಅಂತ. ಆದರೂ ಭಾರಿ ರಾಷ್ಟ್ರ ಮಾತಾಡಿ ಇನಿ ಪಾತಿರ್ತುಕ ನಿನ್ನ ಐತಂಡ ಅಂತ ಹೇಳಿದ. ಆಮೇಲೆ ಅರುಣ್ ಶೆಟ್ಟಿಗೂ ನನಗೆ ಏನೂ ವೈಮನಸ್ಸಿಲ್ಲ. ನಾವು ಅತ್ಯಂತ ಆತ್ಮೀಯರಾಗಿದ್ದೇವೆ, ಈಗಲೂ ಇದ್ದೇವೆ, ಹಿಂದೆಯೂ ಇದ್ದೆವು. ಆದರೆ ಈ ಮನುಷ್ಯ ಹೋಗಿ ಆ ಧೈರ್ಯದಲ್ಲಿ ಹಿಂದಿನಿಂದ ಕೂತು ಇಷ್ಟೆಲ್ಲ ಆಗಿ ಆ ನಂತರ ನನಗೆ ಮತ್ತೆ ಬೇಸರದದ್ದು ಎಲ್ಲಿ ಅಂತ ಕೇಳಿದರೆ, ಇಷ್ಟೇ ಮಾತಾಡಿದ್ದಕ್ಕೆ ಮಂಗಳೂರಿನ ಕಂಬಳದಲ್ಲಿ ನಾಚಿಕೆಟ್ಟ ಕಡಂಬ ಅಂತ ವೈರಲ್ ಮಾಡಿದ. ಈಗ ಅದೇ ಸಮಸ್ಯೆ ಬಂದು ನಿಂತದ್ದು. ಈಗ ಇಡೀ 2 ಜಿಲ್ಲೆಯಲ್ಲಿ ಎಲ್ಲರೂ ಕೂಡ ನನ್ನ ಕೈಯಲ್ಲಿ ಇಲ್ಲ. ಬಹಳ ಜನ ಅಚ್ಚುಮೆಚ್ಚಾಗಿ ಜನ ಮಾನಸದಲ್ಲಿ ಕಂಬಳ ಮೂಡಿ ಬಂದಿದೆ. ಕಂಬಳಕ್ಕೆ ಎಷ್ಟೊಂದು ಮಹತ್ವ ಇದೆ ಅಂತ ಹೇಳಿ ಮೊನ್ನೆ ಮಂಗಳೂರು ಕಂಬಳದಲ್ಲಿ ಸೇರಿದಂಥ ಜನಸಂದಣಿಯೇ ನಮಗೆ ಒಂದು ನಿದರ್ಶನ ಆಗಿದೆ. ಕಂಬಳದಲ್ಲಿ ಯಾವುದೇ ಕ್ರೀಡೆ, ಅದು ಕಂಬಳ ಅಂತಲ್ಲ, ಯಾವುದೇ ಕ್ರೀಡೆಯಲ್ಲಿ ವಾದ ವಿವಾದಗಳಾಗುವುದು ಸರ್ವಸಾಮಾನ್ಯ. ಆದರೆ ಅದು ಅತಿರೇಕ ಆಗಬಾರ್ದು. ಯಾರ್ದು ವೈಯಕ್ತಿಕ ತೇಜೋವಧೆ ಅಥವಾ ಸಮಿತಿಯ ತೇಜೋವಧೆ, ಯಾವ ವ್ಯಕ್ತಿಯ ತೇಜೋವಧೆ ಮಾಡುವುದನ್ನು ನಾವು ಅದು ಶೋಭೆ ಅಲ್ಲ ಯಾರಿಗೂ ಕೂಡ. ಗುಣಪಾಲ್ ಕಡಂಬರು ನಮ್ಮ ಕಂಬಳ ಸಮಿತಿಯ ಹಿರಿಯರು ಮತ್ತು ನಮ್ಮ ಕಂಬಳಕ್ಕೆ ಮಾರ್ಗದರ್ಶಕರಾಗಿ ತೀರ್ಪುಗಾರರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದು ಏನೋ ನಮ್ಮ ಕಂಬಳದ ಕುಟುಂಬದಲ್ಲಿ ಒಂದು ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಿದೆ. ಅದನ್ನೆಲ್ಲ ನಮ್ಮ ಕಂಬಳ ಸಮಿತಿಯ ಹಿರಿಯರು ಸೇರಿ, ನಾನು ಈಗಾಗಲೇ ಶಿಸ್ತು ಸಮಿತಿ ಅಧ್ಯಕ್ಷರಾದಂಥ ಭಾಸ್ಕರ್ ಕೋಟ್ಯಾನಿಗೆ ಹೇಳಿದ್ದೇನೆ, ಸಂಸದರಾದಂಥ ಬ್ರಿಜೇಶ್ ಚೌಟರ್ ಅವರನ್ನು ಸಂಪರ್ಕ ಮಾಡಿದ್ದೇನೆ. ಮತ್ತು ಮೊನ್ನೆ ಗೊಂದಲ ಯಾರ್ಯಾರಿಗೆ ಯಾವ ರೀತಿ ಆಗಿದೆ, ನಮ್ಮ ಗುಣಪಾಲ್ ಕಡಂಬರವರು, ಅಲ್ಲಿ ಅರುಣ್ ಶೆಟ್ಟಿಯವರು ಮತ್ತು ನಮ್ಮ ಲೋಕೇಶ್ ಶೆಟ್ಟಿಯವರು ಎಲ್ಲರನ್ನೂ ಕರೆದು ಸೌಹಾರ್ದತವಾಗಿ ನಾವು ಅದನ್ನು ಸಮಸ್ಯೆಯನ್ನು ಪರಿಹಾರ ಮಾಡ್ತೇವೆ. ಕಂಬಳದಲ್ಲಿ ಗೊಂದಲ ಮಾಡಬಾರ್ದು, ಕಂಬಳದಲ್ಲಿ ಗೊಂದಲ ಇರಬಾರ್ದು. ಇದು ಶಿಸ್ತುಬದ್ಧ ಕ್ರೀಡೆ ಆಗಬೇಕು. ಕಂಬಳವನ್ನು ಬಹಳಷ್ಟು ಜನಸಾಮಾನ್ಯರು, ಉನ್ನತ ಅಧಿಕಾರಿ ವರ್ಗದವರು, ಒಂದು ಕಡೆ ಪೇಟದವರ ಹದ್ದಿನ ಕಣ್ಣಿದೆ. ಆದ್ದರಿಂದ ಇದೊಂದು ರೀತಿಯಲ್ಲಿ ಮೋಜು ಮಸ್ತಿ ಅಥವಾ ಒಂದು ವ್ಯಾಟ್ಸಾಪ್ಗಳಿಗೆ ಸೀಮಿತವಾಗಬಾರ್ದು. ಇದನ್ನು ಎಲ್ಲವನ್ನು ನಾವು ಕೂಡ ಗಮನಿಸ್ತಾ ಇದ್ದೇವೆ. ಈ ಎಲ್ಲವನ್ನು ಕೂಡ ಇದು ಹೊಸತಲ್ಲ. ಕಂಬಳದಲ್ಲಿ ಈ ರೀತಿಯ ಟೀಕೆಗಳು ಬರುವಂಥದ್ದು, ವೀಕ್ಷಕರಲ್ಲಿ ಗೊಂದಲ ಆಗಿರುವಂಥದ್ದು ಅಥವಾ ಕೋಣದ ಯಜಮಾನರಲ್ಲಿ ಗೊಂದಲ ಆಗುವಂಥದ್ದು, ತೀರ್ಪುಗಾರರಿಗೆ ಯಾರಾದರೂ ಟೀಕೆ ಮಾಡುವಂಥದ್ದು ಅನೇಕ ಸಲ ಆಗಿದೆ. ಇದು ಅನೇಕ ಸಲ ಆಗಿರುವಂಥದ್ದು ನಮ್ಮ ಕಣ್ಣ ಮುಂದೆ ಇದೆ. ಆದರೆ ಇದು ಶೋಭೆ ಅಲ್ಲ. ನಾನು ಬಹಳ
ಎಲ್ಲರ ಕಂಬಳದ ವ್ಯವಸ್ಥಾಪಕರ, ಕಂಬಳದ ನಮ್ಮ ಸಮಿತಿಯ ಮತ್ತು ಕಂಬಳಾಭಿಮಾನಿಗಳ ಪರವಾಗಿ ನಾನು ವಿಷಾದ ವ್ಯಕ್ತಪಡಿಸ್ತೇನೆ. ಯಾರಿಗೂ ನೋವಾಗಿದ್ದರೂ ಕೂಡ ಅದನ್ನು ಅವರು ಮನಸ್ಸಲ್ಲಿ ಇಟ್ಟುಕೊಳ್ಬಾರ್ದು. ಇದೊಂದು ತಾವು ಸೌಹಾರ್ದವಾಗಿ ಪರಿಹಾರ ಮಾಡಿಸಿಕೊಳ್ಬೇಕು ಅಂತ ನನ್ನ ಒಂದು ಅನಿಸಿಕೆ. ಅದನ್ನು ಖಂಡಿತವಾಗಿಯೂ ಬಾಸರಕೋಟೆಯ ನೇತೃತ್ವದಲ್ಲಿ ನಾನು ಒಂದೆರಡು ದಿನದಲ್ಲಿ ಸಮಸ್ಯೆಯನ್ನು ಎಲ್ಲ ಪರಿಹಾರ ಮಾಡ್ತೇವೆ. ಗುಣಪಾಲ್ ಕಡಂಬರದ್ದು ಕೂಡ ಮುಂದೆ ಕೂಡ ಸೇವೆ ಕಂಬಳಕ್ಕೆ ಅಗತ್ಯ ಇದೆ, ಅದನ್ನು ಅವರಿಂದ ನಾವು ಪಡ್ಕೊಳ್ತೇವೆ. ಅವರು ನಮ್ಮ ಹಿರಿಯರಾಗಿದ್ದಾರೆ, ನಮ್ಮ ಸಲಹೆಗಾರರಾಗಿದ್ದಾರೆ. ಅವರನ್ನು ಎಲ್ಲರನ್ನು ಯಾವ ಗೌರವದಲ್ಲಿ ಇಟ್ಕೊಳ್ಬೇಕು ಆ ಗೌರವವನ್ನು ನಾವು ಎಲ್ಲೂ ಚ್ಯುತಿ ಆಗದ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತೀವಿ. ಇದರ ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಬೇರೆ ಚರ್ಚೆಗಳು ಕೂಡ ಆಗ್ತಾ ಇದೆ. ಯಾಕೆ ಈ ರೀತಿ ಅವಮಾನ ಆಯಿತು, ಯಾಕೆ ಅವರನ್ನು ತೇಜೋವಧೆ ಮಾಡುವಂಥ ಕೆಲಸಗಳನ್ನು ಕೆಲವರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಸಾಕಷ್ಟು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಕಂಬಳದ ಸಮಿತಿಯ ಕೋಶಾಧಿಕಾರಿ ಲೋಕೇಶ್ ಶೆಟ್ಟಿ ಮುಚ್ಚೂರ್ ಎಂಬಾತರು ನೇರವಾಗಿ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ಗುಣಪಾಲ ಕಡಂಬರ ತೇಜೋವಧೆಯನ್ನು ಮಾಡಿರೋದು ಕೂಡ ಅದರ ಸ್ಕ್ರೀನ್ಶಾಟ್ ಕೂಡ ಬಯಲಾಗ್ತಾ ಇದೆ. ಮಾನಗೆಟ್ಟ ಕಡಂಬ ಅನ್ನೋ ಬರಹದ ಅರ್ಥವನ್ನು ಅವರು ಕೆಲವೊಂದು ಗ್ರೂಪ್ಗಳಲ್ಲಿ ಹಾಕಿದ್ದಾರೆ. ಕಂಬಳದ ಸಮಿತಿಯಲ್ಲಿ ಇದ್ದುಕೊಂಡೇ ಕಂಬಳದ ಹಿರಿಯ ಮುಖಂಡರ ಅಂದರೆ ಹಿರಿಯ ಒಬ್ಬ ಚೇತನಿಗೆ ಈ ರೀತಿಯಾಗಿ ಮಾಡ್ತಾ ಇರೋದು ಅದು ಸಹಿಸೋಕೆ ಅಸಾಧ್ಯ ಅನ್ನೋದನ್ನು ಕಂಬಳ ಸಮಿತಿಯವರು ಹೇಳ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ದೊಡ್ಡ ಮಟ್ಟಿನಲ್ಲಿ ಹೋರಾಟ ಕಂಬಳದ ಸಮಿತಿಯ ಒಳಗೆ ಆಗ್ತಾ ಇದೆ. ಕಂಬಳದ ವ್ಯವಸ್ಥೆಯ ಒಳಗೆ ಈ ರೀತಿಯಾಗಿ ಹೋರಾಟಗಳು ಆಗ್ತಾ ಇರುವಂಥದ್ದು, ಸಾಕಷ್ಟು ಚರ್ಚೆಗಳು ಆಗ್ತಾ ಇದೆ. ಈ ಚರ್ಚೆ ಮುಂದೆ ಎಲ್ಲಿಗೆ ಬಂದು ನಿಲ್ಲುತ್ತೆ, ಮುಂದಿನ ಕಂಬಳ ಅಂದರೆ ಮಿಯಾರು ಕಂಬಳ, ಆ ಕಂಬಳದಲ್ಲಿ ಈ ವಿವಾದಗಳು ಮುಂದುವರಿಯುತ್ತಾ ಅಥವಾ ಇದರ ಒಳಗೆ ಒಂದು ರೀತಿಯಾಗಿ ಸಭೆಯನ್ನು ಮಾಡಿ ಕಡಂಬರಿಗೂ ಮತ್ತು ಅವಮಾನ ಮಾಡಿದಂಥವರನ್ನು ಕರೆಸಿ ಮಾತುಕತೆಯನ್ನು ಮಾಡಿ ಈ ಒಂದು ವಿವಾದವನ್ನು ತಣಿಸ್ತಾರ ಕಂಬಳ ಸಮಿತಿ ಎಂಬುದನ್ನು ಕಾದು ನೋಡಬೇಕಾಗಿದೆ. ಆದರೆ ಅಸಂಖ್ಯಾತ ಕಂಬಳ ಪ್ರೇಮಿಗಳು ಹೇಳ್ತಾ ಇರುವಂಥದ್ದು ಈ ರೀತಿಯ ಸಣ್ಣ ಪುಟ್ಟ ವಿವಾದಗಳು ಅದು ದೊಡ್ಡ ಮಟ್ಟಿನ ವಿವಾದದ ಸ್ವರೂಪವನ್ನು ಪಡೆಯೋದು ಬೇಡ. ಯಾಕೆಂದರೆ ಪೇಟದವರು ಈಗಾಗಲೇ ಎಲ್ಲಿ ಕಂಬಳದಲ್ಲಿ ತಪ್ಪಾಗ್ತಾ ಇದೆ, ಎಲ್ಲಿ ಕಂಬಳದ ನಿಯಮ ಮುರಿಯಲಾಗ್ತಾ ಇದೆ ಎಂಬುದನ್ನು ಬಹಳಷ್ಟು ಸೂಕ್ಷ್ಮ ಕಣ್ಣಿನಿಂದ ನೋಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವರ ಕಣ್ಣಿಗೆ ನಾವು ಆಹಾರವಾಗುವ ಮೊದಲು ನಾವೇ ನಮ್ಮ ಶ್ರೀಮಂತ ಕಲೆಯನ್ನು ಉಳಿಸಿಕೊಳ್ಳೋಣ, ಅಸಮಾಧಾನಗಳು ಅಳಿಯಲಿ, ಕಂಬಳ ಉಳಿಯಲಿ ಅನ್ನೋದು ಕಂಬಳದ ಅಸಂಖ್ಯಾತ ಪ್ರೇಮಿಗಳ ಮಾತು. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ 18 ಡಿಜಿಟಲ್ನ ವಿಶೇಷವಾದ ಕಾರ್ಯಕ್ರಮ. ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ಅಲ್ಲಿ ತನಕ ಎಲ್ಲ ಡಿಜಿಟಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನ್ಯೂಸ್ 18 ಫಾಲೋ ಮಾಡ್ತೀರಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಜಾಲ ನಮ್ಮದು, ಬಲ ನಿಮ್ಮದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.